ಪ್ರತಿಭೆ. ಮೊದಲಿಗೆ ಎಲ್ಲರಲ್ಲೂ ಕ್ಷಮೆ ಇರಲಿ, ನಾನು ಶಾಲೆಯಿಂದ ಬಂದೆ, ತಡವಾಗಾಯಿತು. ಹರಿ ಓಂ. ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧಃ, ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ಹೃದಯ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ. ಜನತಾ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು ಆದಂತಹ ಸನ್ಮಾನ್ಯ ಶ್ರೀ ಎಚ್ ಸದಾಶಿವರವರ ನೇತೃತ್ವದಲ್ಲಿ ಆಚರಿಸುತ್ತಿರುವಂತಹ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯಾಭ್ಯಾಗತರು ಹಾಗೂ ಪೂಜ್ಯ ಗುರು ಹಿರಿಯರೆಲ್ಲರಿಗೂ ವೈನವಿಧಿಸಿ ಮಾಡುವ ಶ್ರದ್ಧಾಭಕ್ತಿಪೂರ್ವಕ ಪ್ರಣಾಮಗಳು. ಈ ಸಂದರ್ಭದಲ್ಲಿ ಇದೀಗ ನಾನು ಗ್ಲೋಬಲ್ ನಗರವೆಂದೇ ಹೆಸರು ಪಡೆದ ಈ ಬೆಂಗಳೂರು ಭೂಮಿಯ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ ಬಗ್ಗೆ ಕಿರು ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತೇನೆ. 1510ರಲ್ಲಿ ಜನಿಸಿದ ಯುಗ ಪುರುಷ, ದಿವ್ಯ ಚೇತನ, ಧರ್ಮಪ್ರಭು ನಾಡದೊರೆ ಶ್ರೀ ಕೆಂಪೇಗೌಡರು ಇಂದಿನ ಆಧುನಿಕ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ವಿಶ್ವವೇ ಒಂದು ಹಳ್ಳಿ. ಅಂತೆಯೇ ಈ ಬೆಂಗಳೂರು ನಿರ್ಮಾತೃ ಜಾತ್ಯತೀತ ನಿಲುವುಳ್ಳ ದೂರದೃಷ್ಟಿಯ ದಾರ್ಶನಿಕ ಪೂಜನೀಯ ಶ್ರೀ ಕೆಂಪೇಗೌಡರು ಸರ್ವ ಜನಾಂಗದ ಹಿತದೃಷ್ಟಿಯಿಂದ 1537 ಮಕರ ಸಂಕ್ರಾಂತಿಯ ಉತ್ತರಾಯಣದ ಪುಣ್ಯ ದಿನದಂದು ಈ ಮಹಾನ್ ನಗರದ ಸ್ಥಾಪನೆಗಾಗಿ ಅಡಿಗಲ್ಲು ಇಟ್ಟ ಸುದಿನ. ಇದು ನಮ್ಮ ಹೆಮ್ಮೆಯ ಸಂಗತಿ. ಶ್ರೀ ಕೆಂಪೇಗೌಡರು ವಾಸ್ತುಶಿಲ್ಪದ ಯೋಜನೆಯಲ್ಲಿ 4 ಮೂಲಭೂತ ಅಂಶಗಳೆಂದರೆ ಕರೆಕಟ್ಟೆಗಳು, ಕೋಟೆಗಳು, ಮಾರುಕಟ್ಟೆಗಳು, ಉದ್ಯಾನಗಳು. ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ನಾಗರಿಕತೆಗಳನ್ನು ಮತ್ತು ದೊಡ್ಡ ನಗರಗಳನ್ನು ನದಿ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ. ಆದರೆ ನಮ್ಮ ಶ್ರೀ ಕೆಂಪೇಗೌಡರು ಆಯ್ದುಕೊಂಡದ್ದು ಬೆಂಗಳೂರು. ಇಂದು ಈ ಬೆಂಗಳೂರು ಮಹಾನ್ ನಗರವನ್ನು ವಿಶ್ವದೆಲ್ಲೆಡೆಯ ಜನರು ಬೆರಗುಗಣ್ಣಿನಿಂದ ನೋಡುವಂತಹ ಒಂದು ಭವ್ಯ ನಗರವಾಗಿದೆ. ಜೈ ಕೆಂಪೇಗೌಡ, ಜೈ ಭುವನೇಶ್ವರಿ, ಜೈ ಭಾರತ್ ಮಾತೆ. ಧನ್ಯವಾದಗಳು. ವಿಶೇಷವಾಗಿ ಕೆಂಪೇಗೌಡರ ಸಣ್ಮಗಳು ಮಾತಾಡೋದೇ ಕೇಳಕ್ಕೆ ನಾವು ಜೋರಾದ ಚಪ್ಪಾಳೆ ಬರಲಿ. ಮತ್ತೊಮ್ಮೆ ಲಘು ಉಪಹಾರದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಈಗ ಸದಾಶಿವ ಸರ್ ಅವರನ್ನ ಗೌರವಿಸುವಂತಹ ಸಮಯ. ಎಲ್ಲರೂ ಸದಾಶಿವ ಸರ್ ಅವರು ನಾನು ಹೇಳ್ತಾರೆ, ನೀವೆಲ್ಲರೂ ಕೂಡ ಒಮ್ಮೆ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಬರಲಿ. ಯಾಕೆ ಅಂತ ಹೇಳಿದ್ರೆ, ಸದಾಶಿವ ಸರ್ ಅವರು ಇಷ್ಟು ಜನರನ್ನ ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವರು ಸಂಪಾದನೆ ಮಾಡಿರುವಂತಹ ಆಸ್ತಿ. ಅವರ ಸಾಹಿತ್ಯದ ಭಂಡಾರ, ಅವರ ಪ್ರತಿಯೊಂದು ಕನ್ನಡ ಪರ ಸಾಹಿತ್ಯವನ್ನು ತಾವು ಓದ್ತಾ ಇದ್ರೆ ಕನ್ನಡದ ಬಗ್ಗೆ, ಸಮಾಜದ ಬಗ್ಗೆ, ನಮ್ಮ ಕನ್ನಡ ನಾಡಿನ ಪ್ರಗತಿಯ ಬಗ್ಗೆ ಅವರಿಗಿರುವಂತಹ ಕಳಕಳಿ, ಕಾಳಜಿ ಗೊತ್ತಾಗುತ್ತೆ. ಜನತಾ ಸಮಾಜ ಸೇವಾ ಟ್ರಸ್ಟ್ ಅಡಿಯಲ್ಲಿ ಅನೇಕ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಿರುವಂತಹ ಶ್ರೀ ಸದಾಶಿವ ಸರ್ ಅವರಿಗೆ ಒಮ್ಮೆ ಜೋರಾದ ಪ್ರೀತಿಯ ಚಪ್ಪಾಳೆ ಬರಲಿ. ಧನ್ಯವಾದಗಳು ಸರ್. ಪ್ರಭು ಕೆಂಪೇಗೌಡ ಪ್ರಶಸ್ತಿ ಜನತಾ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಶ್ರೀ ಎಚ್ ಸದಾಶಿವರವರು ನನಗೆ ನೀಡಿದ್ದಾರೆ. ನನಗೆ ಇವತ್ತು ತುಂಬ ಖುಷಿಯಾಗ್ತದೆ. ಏನಕ್ಕೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಯಾವುದು ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ ಈ ಕಾರ್ಯಕ್ರಮ. ಮತ್ತು ನನಗೆ ಇದಕ್ಕಿಂತ ಮುಂಚೆ BBMP ಇಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿದ್ದಾರೆ. BBMP ಇಂದ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ. ಅದು ಕೂಡ ನನಗೆ ತುಂಬ ಖುಷಿ ತಂತು. ಅದಕ್ಕೆ ನನಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ನನಗೆ BBMP ಇಂದ ಪ್ರಶಸ್ತಿಯನ್ನು ನೀಡಿದ್ದು ನನಗೆ ಅದರಲ್ಲಿ ತುಂಬ ಖುಷಿಯಾಯಿತು. ಮತ್ತು ನನ್ನ ಈ ಥರ ಪ್ರಶಸ್ತಿಗಳು ಬಂದಾಗ ನನಗೆ ಇನ್ನೊಂದು ಖುಷಿ ಅಥವಾ ನನಗೆ ಒಂದು ಪ್ರೋತ್ಸಾಹ ಅಂದರೆ
ನಾನು ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಹಲವಾರು ಕೆಂಪೇಗೌಡರ ಬಗ್ಗೆ ಕಲಿಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಆಗಿದೆ ನನಗೆ. ನನ್ನ ಹೆಸರು ವೈನವಿ ಅಂತ, ನಾನು ಇವಾಗ 5ನೇ ತರಗತಿ ಕ್ಲೂನಿ ಕಾನ್ವೆಂಟ್. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು.